ಬೈ ಇವ್ರು ಸಾರಾಂಶ ಜನ ಅಂದ್ರೆ ಹೆಸರು ಯಾರು ಗೊತ್ತಿರಂಗಿಲ್ಲ, ಯಾಕಂದ್ರೆ IPL ಡೆಬ್ಯೂಟ್ ಮಾಡಿಲ್ಲ ಇವ್ರು ಆಡ್ದವ್ರು ಅಷ್ಟೇ ಫೇಮಸ್ ಆಗುದು IPL ಪ್ಲೇಯರ್ಸ್. IPL ಡೆಬ್ಯೂಟ್ ಆದ ಅಷ್ಟೇ ಪ್ಲೇಯರ್ಸ್ ಫೇಮಸ್ ಆಗಾನ. ರೋಹಿತ್ ಶರ್ಮಾ ಪಾರ್ಟ್ನರ್ಶಿಪ್ ಮಾಡಿದ್ರಲ್ಲ, ಆ ಪಾರ್ಟ್ನರ್ಶಿಪ್ ಕಂಟಿನ್ಯೂ ಮಾಡೋರ್ಬೇಕಾಗಿತ್ತು. ಇವರೆಲ್ಲ ಯಂಗ್ಸ್ಟರ್ಸ್ ಇದ್ರೆ ಇನ್ ಎಕ್ಸ್ಪೀರಿಯನ್ಸ್ ಎಲ್ಲಾರು ಪಾಳೆ ಹಚ್ಚಿ ಹೋಗ್ಬಿಟ್ರ ಮ್ಯಾಚ್. 2027 ವರ್ಲ್ಡ್ ಕಪ್ ಇಗೂ ಇವ್ರು ಮತ್ತೆ WTC ಫುಲ್ ಮ್ಯಾಚಸ್ ಇಗೂ ರವೀಂದ್ರ ಜಡೇಜಾ ಬೇಕಾಗ್ತಾರ. ಸೊ ಇವ್ರು ಇರ್ಲಿ. ಕುಲ್ದೀಪ್ ಯಾದವ್ ಮತ್ ಕರ್ಕೊಂಡಾರ. ಆಗ ಕರ್ಕೋತಿರು ಆಡಿಸ್ರು ಮಾರಿ ಅವಂಗ. ಆಮೇಲೆ ಮೊಹಮ್ಮದ್ ಸಿರಾಜ್ ನೈಟ್ ಮೇರ್ ಆಫ್ ಶ್ರೀಲಂಕಾಗ. ಹೌದು, ಅಗೇನ್ಸ್ಟ್ ಶ್ರೀಲಂಕಾ ಮೊಹಮ್ಮದ್ ಸಿರಾಜ್ ಫಿಕ್ಸ್. ಮೊಹಮ್ಮದ್ ಶಮಿಗೆ ಚಾನ್ಸಸ್ ಕೊಡ್ರಿ, ಯಾಕಂದ್ರೆ ನಮ್ WTC ಗೆಲ್ಲುದೈತಿ. ನಮಸ್ಕಾರ, ವೆಲ್ಕಮ್ ಟು ದಿ ಕವರ್ ಡ್ರೈವ್ ವಿತ್ ವಿದೀಪ್ ರಾಜ್ ಅಂಡ್ ಪ್ರತೀಕ್ ಬದ್ನಿ. ಸೊ ಇಂಡಿಯಾ ಸ್ಕ್ವಾಡ್ ಬಿಟ್ಟಾರ ಟೂರ್ ಆಫ್ ಶ್ರೀಲಂಕಾದ ಟೆಸ್ಟ್ ಸ್ಕ್ವಾಡ್. ಸೊ ನೋಡುಂ ಬರ್ರಿ ಯಾರ್ದ ಸೆಲೆಕ್ಷನ್ ಆಗೈತಿ, ಯಾರ್ದ ನ್ಯೂ ಮೆಂಬರ್ಸ್ ಜಾಯ್ನ್ ಆಗ್ಯಾರ, ಸೊ ಯಾರು ಆಗ್ಬೋದಿತ್ತ ಆಗಿಲ್ಲ. ಸೊ ನೋಡುಂ ಬರ್ರಿ. ಬೈ ಕ್ಯಾಪ್ಟನ್ ಮತ್ ವೈಸ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅಂಡ್ KL ರಾಹುಲ್ ಅದಾರ. ಹೌದು, ಡಿಸರ್ವಿಂಗ್ ಐತಿ, ಕರೆಕ್ಟ್ ಐತದ. ಕ್ಯಾಪ್ಟನ್ಸಿ ಶುಭ್ಮನ್ ಗಿಲ್ ಚಲೋ ಮಾಡತ್ತಾರ. ಸೊ ಇನ್ನೊಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು. ಸೆಲೆಕ್ಷನ್ ಸ್ವಲ್ಪ ಚಲೋ ಮಾಡಿಸ್ಬೋದ ಇವ್ರ. ಓನ್ ಡಿಸಿಷನ್ಸ್ ಬಾಳ ತಗೋಬೇಕಾಗ್ತೈತಿ. ಕೋಚ್ ಎಕ್ಸ್ಪೀರಿಯನ್ಸ್ ಬಾಳ ಆಗ್ಬೇಕು. ಇನ್ನೂ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಸೊ ವೈಸ್ ಕ್ಯಾಪ್ಟನ್ ನಮ್ KL ರಾಹುಲ್ ಅದಾರ. ಸೊ ಇದು ಸ್ವಲ್ಪ ಇದಾಯ್ತು ಬೈ, KL ರಾಹುಲ್ ಕ್ಯಾಪ್ಟನ್ಸಿ ಕೊಡ್ಬೋದ, ಟ್ರೈ ಮಾಡಾತಿಲ್ಲ. ಯಾಕಂದ್ರೆ ಶುಭ್ಮನ್ ಗಿಲ್ ಆ ಪ್ಲೇಸ್ ಕರೆಕ್ಟ್ ಕುಂದ್ಬಿಟ್ಟಾರ ಈಗ. ಸೊ ಹಂಗಾಗಿ KL ರಾಹುಲ್ ವೈಸ್ ಕ್ಯಾಪ್ಟನ್ಸಿ ಕೊಟ್ಟಾರ. ಸೊ ಅದು ಚಲೋ ಐತೆ, ಅದೇನೋ ಇದಾಗಿಲ್ಲ. ಮತ್ ಅವ್ರ ಈಗ ಇಂಡಿಯನ್ ಸೆಲೆಕ್ಷನ್ ಮತ್ ಇಂಡಿಯನ್ ಫ್ಯೂಚರ್ ಅಂದ್ರೆ ಹೆಂಗ್ ನೋಡತ್ತಾರ ಅಂದ್ರ ಲಾಂಗ್ ಫಾರ್ಮ್ಯಾಟ್ ಕ್ಯಾಪ್ಟನ್ ಬೇಕು. ಅಂದ್ರೆ ಭಾಳ ವರ್ಷ ತನಕ ಕ್ಯಾಪ್ಟನ್ ಬೇಕಲ್ಲ, ಅದಕ್ಕೆ. ಸೊ ಹೆಂಗಂದ್ರ ವಿರಾಟ್ ಕೊಹ್ಲಿ ಮತ್ತೆ MS ಧೋನಿ 10 ವರ್ಷ ಹೆಂಗ್ ಇಂಡಿಯಾಗ ಕ್ಯಾಪ್ಟನ್ಸಿ ಮಾಡಿದ, ಸೊ ಹಂಗ ಗ್ರೂಮ್ ಮಾಡತ್ತಾರ ಇವ್ರು ಶುಭ್ಮನ್ ಗಿಲ್. ಸೊ ಅಂದ್ರೆ 2 ಇಲ್ಲ 3 ಫಾರ್ಮ್ಯಾಟ್ ಇವ್ರ ಕ್ಯಾಪ್ಟನ್ಸಿ 10 ವರ್ಷ ಮಾಡ್ಲಿ. ಕ್ಯಾಪ್ಟನ್ಸಿ ನೀ ಮಿಡಲ್ ನೋಡ ಒಂದ್ ಸ್ವಲ್ಪ ಕ್ಯಾಪ್ಟನ್ಸಿ ಬಾಳ ಚೇಂಜಸ್ ಮಾಡಿ ಹಳ್ಳ ಹಿಡಿದೈತಿ ಸ್ವಲ್ಪ. ಮತ್ತ ಆಮೇಲೆ ರೋಹಿತ್ ಶರ್ಮಾ ಒಂದ್ ಸ್ವಲ್ಪ ಸ್ಟೇಬಲ್ ಆತ. ಆಮೇಲೆ ಈಗ ಮತ್ತ ಹದ ನಡೆದೈತಿ. ಸೊ ಅದಕ್ಕೆ ಅವ್ರ ಸ್ಟೇಬಲ್ ಮಾಡಾಕ ಶುಭ್ಮನ್ ಗಿಲ್ ಯಾಕಂದ್ರೆ ಹೆಂಗ್ ಅದಾರ ಈಗ 26 ವರ್ಷ 27 ವರ್ಷ ಐತಿ. ಸೊ ಅದಕ್ಕೆ ಅವ್ರ ಒಂದ್ 10 ವರ್ಷ 8-10 ವರ್ಷ ಮಾಡ್ಲಿ ಅಂತ ಸೊ ಐತಿ. ಆಮೇಲೆ ಅದಾರ ಯಶಸ್ವಿ ಜೈಸ್ವಾಲ್ ಮತ್ತೆ ರಿಷಬ್ ಪಂತ್. ಸೊ ಜೈಸ್ವಾಲ್ ಆಡ್ತಾರ ಓಪನಿಂಗ್. ಸೊ ಮತ್ ರಿಷಬ್ ಪಂತ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ರಿಷಬ್ ಪಂತ್ ಎಷ್ಟ ತಗೊಂಡಾರ ಇವ್ರು? ಮತ್ತ ಅದಾರ ಬೈ ಧ್ರುವ್ ಜುರೇಲ ಮತ್ತೆ ರಿಷಬ್ ಪಂತ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಇದು ಚಲೋ ತಗೊಂಡಾರ ಬೈ. ಅಂದ್ರೆ ಒಬ್ಬ ಲೆಫ್ಟ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅದಾನ, ಇನ್ನೊಬ್ಬ ಧ್ರುವ್ ಜುರೇಲ ರೈಟ್ ಹ್ಯಾಂಡ್ ಕೀಪರ್ ಬ್ಯಾಟ್ಸ್ಮನ್ ಅದಾನ. ಸೊ ಇಬ್ರದು ಕಾಂಬಿನೇಷನ್ ಚಲೋ ಐತಿ. ಮತ್ತೆ ರಿಷಬ್ ಪಂತ್ ಬಾಳ ಟೈಮ್ ಆತ ಅನ್ಸೈತಿ ಟೆಸ್ಟ್ ಆಡ್ಲಾರ್ದ, ಗ್ಯಾಪ್ ಬಾಳ ಆಗೈತಿ. ಸೊ ನೋಡ್ಬೇಕು ಕಂಬ್ಯಾಕ್ ಹೆಂಗ್ ಮಾಡ್ತಾರೆ ಈ ಸೀರೀಸ್ ಒಳಗ. ಅಂದ್ರೆ ಲಾಸ್ಟ್ ಸೀರೀಸ್ ಒಂದ್ ಸ್ವಲ್ಪ ಚಲೋ ಆಡ್ಯಾರ. ನೋಡೋಣ ಈ ಸೀರೀಸ್ ಹೆಂಗ್ ಆಡ್ತಾರ ಅಂತ. ಸೊ ನೆಕ್ಸ್ಟ್ ಬರ್ತಾರೆ ಸಾಯಿ ಸುದರ್ಶನ್ ತಗೊಂಡಾರ. ಸೊ ಇಲ್ಲಿ ಸಾಯಿ ಸುದರ್ಶನ್ ಸ್ಕ್ವಾಡ್ ಅಲ್ಲಿ ನೋಡಿರ್ಬೋದು ನೀವು. ಅಲ್ಲಿ ಸಾಯಿ ಸುದರ್ಶನ್ ಹೆಸರು ಮುಂದೆ ಒಂದ್ ಸ್ಟಾರ್ ಮಾರ್ಕ್ ಐತಿ. ಅದಂದ್ರ ಸಬ್ಜೆಕ್ಟ್ ಟು ಫಿಟ್ನೆಸ್. ಅಂದ್ರೆ ಅವ್ರ ಏನಾರ ಫುಲ್ಲಿ ಫಿಟ್ ಇದ್ರಪ್ಪ, ಫುಲ್ 100% ಫಿಟ್ ಇದ್ರ ಅಂದಷ್ಟ ಪ್ಲೇಯಿಂಗ್ 11 ಇನ್ಕ್ಲೂಡ್ ಮಾಡ್ತಾರೆ. ಸೊ ಅದು ಸ್ಟಾರ್ ಇನ್ನೊಬ್ರು ಪ್ಲೇಯರ್ ಮುಂದೆ ಐತಿ, ಅದು ಜಸ್ಪ್ರೀತ್ ಬುಮ್ರಾ. ಅವ್ರದ್ದು ಹೆಸರು ಮುಂದೆ ಸ್ಟಾರ್ ಮಾರ್ಕ್ ಐತಿ. ಸೊ ಅದು ಸೇಮ್ ಕಂಡೀಷನ್. ಅವ್ರು ಫುಲ್ಲಿ ಫಿಟ್ ಇದ್ರಪ್ಪ, 100% ಫಿಟ್ ಇದ್ರಂದ್ರ ಅಷ್ಟ ಪ್ಲೇಯಿಂಗ್ 11 ಇನ್ಕ್ಲೂಡ್ ಆಕಾರ. ಸೊ ಸಾಯಿ ಸುದರ್ಶನ್ ಬುಮ್ರಾದ 80% ಫಿಕ್ಸ್. ಆ ಫಿಟ್ನೆಸ್ ಏನ್ ಪ್ರೂಫ್ ಮಾಡ್ತಾರ ಅದ್ರ ಮೇಲೆ ಪ್ಲೇಯಿಂಗ್ 11 ಇನ್ಕ್ಲೂಡ್ ಆಕಾರ. Big blow for Team India. Jasprit Bumrah and Sai Sudhasan are ruled out of the Sri Lanka Test series. Sarfaraz Khan replaces Sai Sudhasan in the squad. ಸೊ ಮತ್ತ ಅದಾರೀಗ ಕಂಬ್ಯಾಕ್ ಮಾಡಿದ್ರೆ ನಮ್ದ ರವೀಂದ್ರ ಜಡೇಜಾ, ಮಿಸ್ಟರ್ ಸರ್ ಜಡೇಜಾ. ಸೊ ಅವ್ರ ಕಂಬ್ಯಾಕ್ ಆಗಬೇಕೈತ. ಸೊ ಅವ್ರಿಗೆ ಏನು ಎದಕ್ಕೂ ಹೊರಗಡೆ ಟೀಮ್ ತೆಗಿತಾರ ಗೊತ್ತಾಗಿಲ್ಲ. ODI ಅಂತೂ ನಮ್ದು ಈಗ ಸ್ವಲ್ಪ ವೀಕ್ ಆದಂಗ. ನಾವ್ ಇಂಗ್ಲೆಂಡ್ ಮಿಸ್ ಮಾಡೇವ್ರಿಗೆ. ಹೌದೌದು, ಅದು ಪ್ಲೇಸ್ ಮಿಸ್ ಆಗಿದ್ದ ಅಲ್ಲಿ. ಜಡೇಜಾ ಇದ್ದಿದ್ರಂದ್ರೆ ಒಂದ್ ಸ್ವಲ್ಪ ಕಂಡೀಷನ್ ಇದಕ್ಕಿತ್ತದ. ಲಾಸ್ಟ್ ಮ್ಯಾಚ್ ಅದಾದ್ಮೇಲೆ ಅಲ್ಲಿ ನಡಕೊಬ್ಬ ಯಾರು ಬಂದ್ ಸ್ಟೇಬಲ್ ಬ್ಯಾಟಿಂಗ್ ಆಡಬೇಕಾಗಿತ್ತು. ನಿಂತ ಆಡಿ ಸ್ವಲ್ಪ ಸ್ಟ್ರೈಕ್ ರೊಟೇಟ್ ಮಾಡಿ. ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಪಾರ್ಟ್ನರ್ಶಿಪ್ ಮಾಡಿದ್ರಲ್ಲ, ಆ ಪಾರ್ಟ್ನರ್ಶಿಪ್ ಕಂಟಿನ್ಯೂ ಮಾಡೋರ್ಬೇಕಾಗಿತ್ತು. ಇವರೆಲ್ಲ ಯಂಗ್ಸ್ಟರ್ಸ್ ಇದ್ರೆ ಇನ್ ಎಕ್ಸ್ಪೀರಿಯನ್ಸ್ ಎಲ್ಲಾರು ಪಾಳೆ ಹಚ್ಚಿ ಹೋಗ್ಬಿಟ್ರ ಆ ಮ್ಯಾಚ್. ಇಂತ ಒಬ್ಬ ಪ್ಲೇಯರ್ ಇದ್ದಿದ್ರೆ ಚಾನ್ಸ್ ಇತ್ತು ಆ ಮ್ಯಾಚ್ ಗೆಲ್ಲೋದು. ಮತ್ 2027 ವರ್ಲ್ಡ್ ಕಪ್ ಇಗೂ ಇವ್ರು ಮತ್ತೆ WTC ಫುಲ್ ಮ್ಯಾಚಸ್ ಇಗೂ ರವೀಂದ್ರ ಜಡೇಜಾ ಬೇಕಾಗ್ತಾರ. ಸೊ ಇವ್ರು ಇರ್ಲಿ. ಆಮೇಲೆ ನೆಕ್ಸ್ಟ್ ಕುಲ್ದೀಪ್ ಯಾದವ್ ಮತ್ ಕರ್ಕೊಂಡಾರ. ಆಗ ಕರ್ಕೋತಿರು ಆಡಿಸ್ರು ಮಾರಿ ಅವಂಗ. ಡಿಸರ್ವಿಂಗ್ ಪ್ಲೇಯರ್ ಅದಾರ ಬೈ ಅವ್ರು. ಚೈನಾಮನ್ ಬೌಲರ್ ಅಂತ ಸ್ಕಿಲ್ ಇದ್ದಿದ್ ಬೌಲರ್ ಇಲ್ಲ ನಮ್ ಕಡೆ. ಬೇರೆ ಯಾರು ಅಂತ ಸ್ಕಿಲ್ ಉಪಯೋಗಿಸ್ಕೊಳತ್ತ ಇಲ್ಲ ನಮ್ ಸೆಲೆಕ್ಷನ್ ಟೀಮ್. ಏನ್ ಮಾಡೋದು ವಿಚಾರ ಮಾಡತ್ತಾರ ಯಾರಿಗ ಗೊತ್ತ.
ಮತ್ ಮೊನ್ನೆ ಓಡಿಯಾದಾಗೂ ಹಂಗ ಮಾಡಿದ್ರು ಅಂದ್ರ ಚಲೋ ಬಾಟ್ಸರ್ ಈಗ ಇದ್ರೊಳಗ ಹೊರಗ್ ಕುಂದ್ರಸಿ ಹೌದ್ ಬೈ ಬೆಂಚ್ ನಾಗ ಕುಂದ್ರಿಸಿ Bench ಕುಂದ್ರಿಸಿ. ಫುಲ್ ಸೀರೀಸ್ ಮುಗಿಸಿದ್ರೆ ಅಂತ ವಾಷಿಂಗ್ಟನ್ ಸುಂದರ್ ಅಂತವ್ರಿಗೆ ಸ್ಪಿನ್ನರ್ ಆಸ್ ಏನಂತಾರ ಅದು ಫುಲ್ ಟೈಮ್ ಫುಲ್ ಸ್ಪಿನ್ನರ್ ಟೈಮ್ ಸ್ಪಿನ್ನರ್ ವಾಷಿಂಗ್ಟನ್ ಸುಂದರ್ ಟ್ರೈ ಮಾಡಿದ್ರು ಅದು ಫುಲ್ ಟೈಮ್ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಅದಾರ ಕುಲ್ದೀಪ್ ಯಾದವ್. ಅವ್ರಿಗೇನ ಫಾರ್ ಬೆಟರ್ ಅದಾರ ಅವ್ರು ಅಂತವ್ರಿಗೆ ಬಿಟ್ಟು ಅವ್ರು ವಾಷಿಂಗ್ಟನ್ ಸುಂದರ್ ಎಲ್ಲಾ ಟ್ರೈ ಮಾಡಿದ್ರೆ ಫುಲ್ ಸೀರೀಸ್ ಅವ್ರಿಗೆ ಚಾನ್ಸ ಕೊಡ್ಲಿಲ್ಲ ಹೌದೌದು ಸೊ ಈಗ ಟೆಸ್ಟಿಗೂ ತಗೊಂಡಾರ ಇಲ್ಲಿ ಏನ್ ಮಾಡ್ತಾರ ನೋಡ್ಬೇಕೈತಿ ಈಗ ನೋಡೋಣ ಏನ್ ಮಾಡ್ತಾರ ಮನ್ ಮಾನವ್ ಸುತಾರು ಅದಾರ ಸೊ ಇವರು ಚಲೋ ಹೌದು ಲಾಸ್ಟ್ ಸೀರೀಸ್ ಚಲೋ ಹಾಕಿದ್ರು ಇವ್ರು ಚಲೋ ಹಾಕ್ಯಾರ. ಸೊ ನೋಡೋಣ ಆಮೇಲೆ ಮೊಹಮ್ಮದ್ ಸಿರಾಜ್ ನೈಟ್ ಮೇರ್ ಆಫ್ ಶ್ರೀಲಂಕಾಗ ಹೌದು ಅಗೇನ್ಸ್ಟ್ ಶ್ರೀಲಂಕಾ ಮೊಹಮ್ಮದ್ ಸಿರಾಜ್ ಫಿಕ್ಸ್ ಕನಸ್ದಾಗ ಬಂದ ಹೆದರ್ಸ್ತಾರ ಹೌದೌದು. ಪ್ಲೇಯರ್ಸ್ ಬ್ಯಾಟ್ಸ್ಮನ್ಸ್ ಅದೇನ್ ಓಡಿಐ ಸೀರೀಸ್ ಆತ ಕನಸ್ನಾಗೆಲ್ಲ ಬಂದಿರ್ತಾನ ಮೊಹಮ್ಮದ್ ಸಿರಾಜ್ ಅವ್ರಿಗೆ ಪಕ್ಕ ಆಮೇಲೆ ನಮ್ ಕರ್ನಾಟಕ ಹುಡುಗ ಪ್ರಸಿದ್ಧ ಕೃಷ್ಣ ಅದಾರ. ಸೊ ನನಗೆ ಏನ್ ಅನಿಸ್ತೈತಿ ಪ್ರಸಿದ್ಧ ಕೃಷ್ಣ ಒಂದ್ ಸ್ವಲ್ಪ ಬ್ಯಾಡ್ ಅನಿಸ್ತಿತ್ತು ಹೌದು ಅಂದ್ರೆ ಕಂಟಿನ್ಯೂ ಆಡತ್ತ ಹೌದು ಬಾಳ ಅಂದ್ರ ಲಿಮಿಟ್ ಮೇಲೆ ಚಾನ್ಸ್ ಕೊಡಾತಾರ ಈಗ ಬಾಳ ಚಾನ್ಸಸ್ ಕೊಟ್ಟಾರ ಬಾಳ ಮ್ಯಾಚಸ್ ಆಡ್ಸಾತಾರ ಅದ್ರ ಅಂತ ಹೇಳ್ಕೊಳ್ಳುವಂತ ಇಂಪ್ಯಾಕ್ಟಿವ್ ಪರ್ಫಾರ್ಮೆನ್ಸ್ ಬರಾತಿಲ್ಲ ಅವ್ರದ್ದು ಬರ್ಬೇಕಪ್ಪ ಅಂದ್ರ ಏನ್ ಒಂದ್ ಸ್ವಲ್ಪ ಮಾಡ್ಬೇಕು ಈ ಸೀರೀಸ್ ಅವ್ರ ಸ್ವಲ್ಪ ಇಂಪ್ಯಾಕ್ಟ್ ತೋರಿಸ್ಬೇಕು ಆಗ ಮುಂದೆ WTC ಗೆ ಟೀಮ್ ಗ್ರೂಮ್ ಮಾಡಾತಾರ ಈಗ ಸೊ ಇವ್ರ ಏನಾರ ಅಂತ ಇಂಪ್ಯಾಕ್ಟಿವ್ ಪರ್ಫಾರ್ಮೆನ್ಸ್ ತೋರ್ಸಿದ್ರ ಅಂದ್ರೆ ಇವ್ರು ಇನ್ಕ್ಲೂಡ್ ಆಗಿ ಆಗ್ತಾರ ಟೀಮ್ ಒಳಗ ನೋಡ್ಬೇಕು. ಆದ್ರೆ ನನಗೆ ಇವರು ಪ್ರಸಿದ್ಧ ಕೃಷ್ಣ ಬದ್ಲಿ ಮೊಹಮ್ಮದ್ ಸಿರಾಜ್ ಮೊಹಮ್ಮದ್ ಶಮಿ ಹೌದು ಮೊಹಮ್ಮದ್ ಶಮಿ ಡಿಸರ್ವಿಂಗ್ ಇತ್ತು ಹೌದೌದು ಚಲೋ ಹಾಕಾತಾರ IPL ಚಲೋ ಹಾಕ್ಯಾರ ಮತ್ತೆ ಡೊಮೆಸ್ಟಿಕ್ ಎಲ್ಲ ಹತ್ತೋರ್ ಹಾಕಕ್ ಆಗಲ್ಲ ಅವ್ರಿಗೆ ಅದಕ್ ನಾವು ಫಿಟ್ನೆಸ್ ಇಶ್ಯೂಸ್ ಅದೆಲ್ಲ ಹೇಳತಾರ ಆದ್ರೆ ಫಿಟ್ನೆಸ್ ಮಾಡಿ ತೋರ್ಸಾತಾರ ಇಟ್ಟಿಟ್ಟು ತೋರ್ಸಾತಾರ ಆದ್ರೆ ಏನ್ ಮಾಡತ್ತಾರ ಸೆಲೆಕ್ಷನ್ ಟೀಮ್ ರಣಜಿ ಆಡೋದೇನ್ ಸುಲಭ ಅನ್ಬೈ ಅದು ಟೆಸ್ಟ್ ಫಾರ್ಮೆಟ್ ಎಲ್ಲ ಅಷ್ಟ್ ಫಿಟ್ನೆಸ್ ಇದ್ದಲ್ಲೇ ಆಡತಾರ ಮತ್ತೆ ಚಲೋ ಹೌದು ಡಿಸರ್ವಿಂಗ್ ಮೊಹಮ್ಮದ್ ಶಮಿ ಇದ್ರೆ ಮೊಹಮ್ಮದ್ ಶಮಿಗೆ ಚಾನ್ಸಸ್ ಕೊಡ್ರಿ ಯಾಕಂದ್ರೆ ನಮ್ WTC ಗೆಲ್ಲುದೈತಿ ಹೌದು ನಮ್ಗ ಮುಂದ್ ಹೋಗ್ಬೇಕ್ ನಾವು ಚಾನ್ಸ್ ಐತಿ ನಮ್ದು ಇನ್ನೂ ಒಳಗ್ ಹೋಗುದ WTC ಚಾನ್ಸ್ ಐತಿ ಈಗ ನೀನ 9 ಮ್ಯಾಚ್ ಅದಾವ WTC ಗೆ 9 ಮ್ಯಾಚ್ ಒಳಗ ಒಂದ್ 8 ಮ್ಯಾಚ್ ಗೆಲ್ಬೇಕು ನಾವು WTC ಕ್ವಾಲಿಫೈ ಆಗ್ಬೇಕು ಇಂತ ಸಿಚುವೇಶನ್ ದಾಗ ನಾವ್ ಮೊಹಮ್ಮದ್ ಶಮಿ ಬೇಕ್ ನಮ್ಗ ಹೌದು ಜಡೇಜಾನು ಇರ್ಬೇಕ ಕುಲ್ದೀಪ್ ಯಾದವ್ ಈಗ ಎವ್ರಿ ಮ್ಯಾಚಸ್ ಆಡಿಸ್ಬೇಕು ಸೊ ಇಂತ ಟೈಮ್ ದಾಗ ನೀವು ಹಿಂದ ಮುಂದೆ ಮಾಡ್ಬೇಡ್ರಿ WTC ವರ್ಲ್ಡ್ ಕಪ್ ಟೆಸ್ಟ್ ಚಾಂಪಿಯನ್ಶಿಪ್ ಅದು ಬೇಕಾಗುತ್ತೆ 2 ಸೀಸನ್ ನಾವು ಫೈನಲಿಗೆ ಹೋಗಿ ಹೌದಾ 3ನೇ ಸಲಾನು ಹಿಂಗ ಮಾಡಿನ ಹಳ್ಳಾಡ್ಸಿ ಈ ಸಲಾನು ಚಾನ್ಸಸ್ ಖರೆ ಹೇಳ್ತೇನೆ ಲೋ ಐತಿ ಹೌದು ಬಾಳ ಐತಿ ಯಾಕಂದ್ರೆ ಇದು ಫುಲ್ ಯಂಗ್ಸ್ಟರ್ ಟೀಮ್ ಈಗ ಗ್ರೂಮ್ ಆಗದೈತಿ ಸೊ ಇವ್ರ ಒಂದ್ ಸ್ವಲ್ಪ ಗ್ರೂಮ್ ಜೊತೆ ವಿತ್ ಎಕ್ಸ್ಪೀರಿಯನ್ಸ್ ಫಾಸ್ಟ್ ಬೌಲರ್ಸ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ತಗೊಂಡೋದ್ರೆ ಬಾಳ ಇಂಪ್ರೂವ್ ಆಗತ್ತೆ ಟೀಮ್. ಸೊ ಮತ್ ಈಗ ನಮ್ಮ ಉಳ್ದಾವ ಎಷ್ಟ್ ಮ್ಯಾಚಸ್ ಎಲ್ಲೆಲ್ಲಿ ಅಂದ್ರ ಒಂದ್ ಇಲ್ಲಿ 2 ಅದಾವ ಶ್ರೀಲಂಕಾದಾಗ 2 ಅದಾವ ನ್ಯೂಜಿಲೆಂಡ್ ಆಮೇಲೆ 5 ಮ್ಯಾಚ್ ಹೋಮ್ ದಾಗ ಅದಾವ WTC ಇದರ ಸೊ ಅದಾದ್ಮೇಲೆ WTC ಐತಿ ಇಂಗ್ಲೆಂಡ್ ಒಳಗ ಫೈನಲ್ಸ್. ಸೊ ಏನ್ ಮಾಡ್ತೀವಿ ಇವ್ರು ಏನಂತ ಹೆಂಗ ಆಡ್ತಾರಂತ ಇಲ್ಲ ಇದೇನು ಸೇಮ್ ಟೀಮ್ ಈಗಂತೂ ಪರ್ಫೆಕ್ಟ್ ಇಲ್ಲ ಇದು ಬಾಳ ಗ್ರೂಮ್ ಆಗ್ಬೇಕು ಇನ್ನು ಟೀಮ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಆಡ್ ಆಗ್ಬೇಕು ಇನ್ನು ಇದಕ್ಕೆ. ಸೊ ಇನ್ನು ಬಾಳ ಏನಂತಾರ ಇದು 9 ಮ್ಯಾಚ್ ಅದಾವಲ್ಲ ಇವ್ರ ಕೈಯಾಗ 5 ಮ್ಯಾಚ್ ಅಗೇನ್ಸ್ಟ್ ಆಸ್ಟ್ರೇಲಿಯಾ 2 ಶ್ರೀಲಂಕಾ 2 ನ್ಯೂಜಿಲೆಂಡ್ ಐತಲ್ಲ. ಸೊ ಇಲ್ಲಿ ಏನ್ ಬೇಕು ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಇವ್ರು ಇಲ್ಲೇ ಎಲ್ಲಾ ಮಾಡಿ ಲಾಸ್ಟ್ ಏನ್ BGT ಸೀರೀಸ್ ನ ರಿಸಲ್ಟ್ ಗೊತ್ತಾಗೈತಿ ಒಂದು ಕ್ವಾಲಿಫೈ ಆಕಾರ ಅನ್ನೋದು ಗೊತ್ತಾಗೈತಿ ಟೀಮ್ ಪರ್ಫೆಕ್ಟ್ ಐತಿ ಅನ್ನೋದು ಅಲ್ಲೇ ಗೊತ್ತಾಗೈತಿ. 5ರಾಗ 4 ಗೆಲ್ಲಬೇಕ ಹೌದೌದು BGT ಮೊದ್ಲ ಸ್ಟ್ರಾಂಗ್ ಹೌದೌದು ಒಂದ್ ಪ್ಲಸ್ ಪಾಯಿಂಟ್ ಐತಿ ನಮ್ ಕಡೆ ಹೋಮ್ ಸೀರೀಸ್ ಐತಿ ಸದ್ಯ ಇಂಡಿಯನ್ ಕಂಡೀಷನ್ ಒಳಗ ಐತಿ. ಸೊ ಗೆಲ್ಬಹುದು ಅವ್ರ ಟೀಮ್ ಪರ್ಫೆಕ್ಟ್ ಇರ್ಬೇಕು ಟೀಮ್ ಸ್ವಲ್ಪ ಇಂಬ್ಯಾಲೆನ್ಸ್ ಐತಿ ಈಗ. ಸೊ ಈಗ ನೋಡೋಣ ಈಗ 4 ಮ್ಯಾಚ್ ಅಂತೂ ಅಕ್ಕಾವ 4 ಮ್ಯಾಚ್ ಒಳಗೆ ಗೊತ್ತಾಗತ್ತೆ ಯಾರ್ಯಾರ ಪರ್ಫಾರ್ಮೆನ್ಸ್ ಹೆಂಗೈತಿ ಅಂತ ಹೇಳಿ ಅದ್ರ ಮೇಲೆ ನೋಡೋಣ ಮುಂದೆ ಏನಾಗೈತಿ. ಮತ್ತ ಅದಾರ ಗ್ರುನೋರ್ ಬ್ರಾರ ಸೊ ಇವರು ಒಂದ್ ಸ್ವಲ್ಪ ಚಲೋ ಅದಾರ ಯಾಕಂದ್ರೆ ಹೈಟ್ ಅದಾರಲ್ಲ ಸೊ ಶ್ರೀಲಂಕನ್ ಪಿಚಸ್ ದಾಗ ಒಂದ್ ಸ್ವಲ್ಪ ಸ್ವಿಂಗ್ ಸಿಗ್ಬೋದು ಪ್ಲಸ್ ಪಾಯಿಂಟ್ ಐತಿ. ಆಮೇಲೆ ನಮ್ಮ ಯಂಗ್ಸ್ಟರ್ ಕರ್ನಾಟಕ ಹುಡಿ ದೇವದತ್ ಪಡಿಕಲ್ ಅದಾರ. ಸೊ ಇವ್ರಂದ್ರು ಅಬ್ವಿಯಸ್ಲಿ ಇವ್ರು ಚಾನ್ಸ್ ಸಿಗ್ಬೇಕು ಸಿಕ್ಕಾಗೆಲ್ಲ ಪ್ರೂವ್ ಮಾಡ್ಯಾರ ಟೆಸ್ಟ್ ಇಂಟರ್ನ್ಯಾಷನಲ್ ಟೆಸ್ಟ್ ಒಳಗ ಪ್ರೂವ್ ಮಾಡ್ಯಾರ ಅವ್ರು ಆಸ್ಟ್ರೇಲಿಯಾ ಪಿಚಸ್ ಅದ್ರೊಳಗೆಲ್ಲ ಭಾರಿ ಪರ್ಫಾರ್ಮೆನ್ಸ್ ತೋರ್ಸ್ಯಾರ. ಸಾಯಿ ಸುದರ್ಶನ್ ಏನಾದ್ರು ಫಿಟ್ ಆದ್ರೆ ಪಕ್ಕ ಕೊಡಂಗಿಲ್ಲ ಗ್ಯಾರಂಟಿ ಕೊಡಂಗಿಲ್ಲ ಏನಾರ ಚಾನ್ಸ್ ಏನ ಬೈ ಮಿಸ್ ಆಗಿ ಸಾಯಿ ಸುದರ್ಶನ್ ಇನ್ನೂ ಫಿಟ್ ಆಗ್ಲಿಲ್ಲ ಸ್ಟಾರ್ ಮಾರ್ಕ್ ಐತಿ ಫುಲ್ಲಿ ಫಿಟ್ ಅವ್ರದೇನೋ ಪ್ರೂಫ್ ಮಾಡ್ಕೊಳಕ್ ಆಗ್ಲಿಲ್ಲಪ್ಪ ಅಂದ್ರ ಆಬ್ವಿಯಸ್ಲಿ ದೇವದತ್ ಪಡಿಕಲ್ ಆಡ್ಸೋದೇ ಬೆಟರ್ ಯಾಕಂದ್ರೆ ಬೆಸ್ಟ್ ಪ್ಲೇಯರ್ ಅದಾರ ಅವ್ರ ನಡಕ ಮಿಡ್ಲ್ ಆರ್ಡರ್ ಗೆ ಬ್ಯಾಲೆನ್ಸ್ ಮಾಡ್ತಾರ ಹಿಟ್ಟಿಂಗು ಮಾಡ್ತಾರ ಎಲ್ಲಾ ಚಲೋ ಐತಿ. ಸೊ ಬೆಸ್ಟ್ ದೇವದತ್ ಪಡಿಕಲ್ ನಮ್ ಕರ್ನಾಟಕ ರಣಜಿದಾಗ ಕ್ಯಾಪ್ಟನ್ಸಿ ಮಾಡಿದ್ರು ವಿತ್ ಕ್ಯಾಪ್ಟನ್ಸಿ ಫೈನಲ್ ಚಲೋ ಆಡಿದ್ರು ಫುಲ್ ಸೀರೀಸ್ ಪರ್ಫಾರ್ಮೆನ್ಸ್ ಭಾರಿ ಮಾಡಿದ್ರು.
ಮತ್ತ ಅದಾರ ಸಾರಾಂಶ್ ಜೈನ್. ಸೊ ಇವ್ರಂತ್ರು ಭಾರಿ ಯಂಗ್ಸ್ಟರ್ ಅಂದ್ರು 33 ವರ್ಷ ಐತಿ ಇವ್ರಿಗೆ ಆಲ್ರೆ. ಅವಾಗ ಇಂಡಿಯನ್ ಟೀಮಿಗೆ ಇನ್ಕ್ಲೂಡ್ ಆಗ್ಯಾರ. ಸೊ ಇವ್ರ ಸ್ಟೋರಿ ಮಸ್ತ್ ಐತಿ, ಹಾರ್ಡ್ ವರ್ಕಿಂಗ್ ಐತಿ, ಕೇಳ್ರಿ. ಹೆಂಗೈತಿ ಅಂದ್ರೆ ಇವ್ರು ಸಾರಾಂಶ್ ಜನ ಅಂದ್ರೆ ಹೆಸರು ಯಾರು ಗೊತ್ತಿರಂಗಿಲ್ಲ, ಯಾಕಂದ್ರೆ IPL ಡೆಬ್ಯೂಟ್ ಮಾಡಿಲ್ಲ ಇವ್ರು IPL ಆಡ್ದವ್ರು ಅಷ್ಟೇ ಫೇಮಸ್ ಆಗುದು IPL ಡೆಬ್ಯೂಟ್ ಆದ ಅಷ್ಟೇ ಪ್ಲೇಯರ್ ಫೇಮಸ್ ಆಕಾನ. ಸೊ ಇವ್ರ ಏನೈತಿ ಸಾರಾಂಶ್ ಜೈನ್ IPL ಡೆಬ್ಯೂಟ್ ಆಗಿಲ್ಲ ಇನ್ನು, ಡೈರೆಕ್ಟ್ ಇಂಡಿಯನ್ ಟೀಮಿಗೆ ಕಾಲಪ್ ಆಗೈತಿ ಇವ್ರಿಗೆ, ಇನ್ನು ಸ್ಕ್ವಾಡ್ ಒಳಗೆ ಇನ್ಕ್ಲೂಡ್ ಆಗ್ಯಾರ. ಸೊ ಇವ್ರದ್ ಹೆಂಗೈತಪ್ಪ ಸ್ಟೋರಿ ಅಂದ್ರೆ ಇವ್ರದ ಡೊಮೆಸ್ಟಿಕ್ ಪ್ಲೇಯರ್ ಅದಾರ, 33 ವರ್ಷ ಐತಿ ಇವ್ರದ್ದು. ಇವ್ರು 33 ವರ್ಷ ವಯಸ್ಸೈತಿ. ಸೊ ಇವ್ರ ಅಪ್ಪಾರನು ಡೊಮೆಸ್ಟಿಕ್ ಕ್ರಿಕೆಟ್ ಪ್ಲೇಯರ್ ಇದ್ರು. ಅವ್ರದ್ದು ಏನಾಗೈತಿ ಈಗ ಸ್ವಲ್ಪ ಕ್ಯಾನ್ಸರ್ ಏನೋ ಆಗಿ ಅವ್ರು ಸರ್ವೆ ಮಾಡಾತಾರಂತ, ಹೆಲ್ತ್ ಕಂಡೀಷನ್ ಇದು ಐತಿ. ಸೊ ಅಂತದ್ರಾಗ ಇವ್ರ ಏನದಾರ ಸಾರಾಂಶ್ ಜೈನ್ ಇಯರ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡ್ಕೊಂಡ್ ಬಂದು ಎಲ್ಲಾ ವರ್ಷನು ಚಲೋ ಇದು ಮಾಡಿ ಎಲ್ಲಾ ಟೂರ್ನಮೆಂಟ್ ದಿಲೀಪ್ ಟ್ರೋಫಿ, ರಣಜಿ ಟ್ರೋಫಿ ಎಲ್ಲಾ ಪರ್ಫಾರ್ಮೆನ್ಸ್ ಚಲೋ ಕೊಟ್ಕೊಂಡ್ ಬಂದ ಈ ವರ್ಷ ಅವ್ರಿಗೆ ಕಾಲಪ್ ಬಂದೈತಿ. ಸೊ ಈಗ ಅವ್ರ ಏನಂತಾರ ಲಾಸ್ಟ್ ಸೀರೀಸ್ ರಣಜಿ ಆತಲ್ಲ, ಅದ್ರೊಳಗ ಬೌಲಿಂಗು ಚಲೋ ಹಾಕ್ಯಾರ ಮತ್ತೆ ಬ್ಯಾಟಿಂಗು ಚಲೋ ಪರ್ಫಾರ್ಮೆನ್ಸ್ ಕೊಟ್ಟಾರ. ಆಮೇಲೆ ಈಗ ಏನ ಶ್ರೀಲಂಕಾ ಟೆಸ್ಟ್ ಸೀರೀಸ್ ಐತಲ್ಲ, ಇದಕ್ಕಿಂತ ಮುಂಚೆ ಆಸ್ ಅ ಪ್ರಾಕ್ಟೀಸ್ ಮ್ಯಾಚ್ ಇಂಡಿಯಾ ಮತ್ತು ಶ್ರೀಲಂಕಾ ಮ್ಯಾಚ್ ಆಡ್ಸಿದ್ರು. ಆ ಮ್ಯಾಚ್ ಒಳಗ ಸಾರಾಂಶ್ ಜೈನ್ ಇನ್ಕ್ಲೂಡ್ ಇದ್ರೆ. ಸೊ ಅಲ್ಲಿ ಚಲೋ ಪರ್ಫಾರ್ಮೆನ್ಸ್ ತೋರ್ಸ್ಯಾರ ವಿತ್ ಬ್ಯಾಟಿಂಗ್ ಅಂಡ್ ವಿತ್ ಬೌಲಿಂಗ್. ಸೊ ಹಂಗಾಗಿ ಸಾರಾಂಶ್ ಜೈನಿಗೆ ಇನ್ಕ್ಲೂಡ್ ಮಾಡ್ಯಾರ. ಚಲೋ ಅದಾರ ಬೈ, ಅಂದ್ರೆ 33 ವಯಸ್ಸಿಗೆ ಕಾಲಪ್ ಆಗೈತೆ ಅಂದ್ರೆ ಮತ್ತ ಅಂತ ಪ್ಲೇಯರ್ ಇರ್ಬೇಕು ಬೈ. ಅಂತ ನಮ್ ಪಾಪ್ಯುಲೇಷನ್ 33 ವಯಸ್ಸಿಗೆ ಕಾಲಪ್ ಆಗೋದು ಬಹಳ ಇದು ರೇರ್. ಸೊ ಬೆಸ್ಟ್ ಪ್ಲೇಯರ್ ಅದಾರ. ಸೊ ಡಿಸರ್ವಿಂಗ್ ಅದಾರ ಪ್ಲೇಯರ್. ನಂಗೆ ಅನ್ಸ್ಮಟ್ಟಿ ಪ್ಲೇಯಿಂಗ್ ಇಲೆವೆನ್ನಾಗೂ ಇನ್ಕ್ಲೂಡ್ ಆಗ್ಬೋದು ಬೈ ಅವ್ರು. ಆಗ್ಬೋದು. ಯಾಕಂದ್ರೆ ಈಗ ನಮ್ ಸ್ಪಿನ್ನರ್ ಅಂತೂ ಎನಿ ಕಂಡೀಷನ್ 3 ಅಂತೂ ಬೇಕು. ಯಾಕಂದ್ರೆ ಶ್ರೀಲಂಕಾ ಪಿಚಸ್ ಆಸ್ ಇಂಡಿಯನ್ ಪಿಚರ್ ಟೈಪ್ ಕನ್ಸಿಡರ್ ಮಾಡ್ಬೋದು. ಆಬ್ವಿಯಸ್ಲಿ ಸಾರಾಂಶ್ ಜೈನ್, ಕುಲ್ದೀಪ್ ಯಾದವ್, ರವೀಂದ್ರ ಜಡೇಜಾ ಇವ್ರ 3 ಸ್ಪಿನ್ನರ್ ಮೇನ್ ಸ್ಪಿನ್ನರ್ ಆಗಿ ಆಡಿಸ್ತಾರೆ. ಮತ್ತೆ ಸಾರಾಂಶ್ ಜೈನ್ ಮತ್ತೆ ರವೀಂದ್ರ ಜಡೇಜಾ ಅದೇ ಬ್ಯಾಟಿಂಗ್. ಸೊ ಇದೈತಿ, ಹಿಂಗೈತಿ ಈ ಸಲ ನೋಡೋಣ ಏನಾಕೈತಿ. ಸೊ ಎನಿ ಕಂಡೀಷನ್ ಗೆಲ್ಲಬೇಕ. ಹೌದೌದು ಬೈ, ಗೆಲ್ಲಬೇಕು. ಏನಿಲ್ಲ ಅಂದ್ರೆ ಈಗ ಮತ್ತೆ WTC ಸೈಕಲ್ ಇದು ಆಗ್ಬೇಕಂದ್ರೆ ಬೈ ಗೆಲ್ಲಬೇಕು ಅವ್ರು. 9 ಮ್ಯಾಚ್ ಅದಾವ ಟೋಟಲ್. ಈಗ WTC ಕ್ವಾಲಿಫೈ ಕಿನ್ನ ಮುಂಚೆ 9 ಗೆಲ್ಬೇಕು ಇವ್ರು ಮಿನಿಮಮ್. ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕದ. ಈಗ ಎರಡು ಮ್ಯಾಚ್ ಶ್ರೀಲಂಕಾ ಜೊತೆ ಐತಿ, 2 ಮ್ಯಾಚ್ ನ್ಯೂಜಿಲೆಂಡ್ ಜೊತೆ ಐತಿ, 5 ಮ್ಯಾಚ್ ಆಸ್ಟ್ರೇಲಿಯಾ ಜೊತೆ ಐತಿ. ಸೊ ಎಲ್ಲಾ ಗೆಲ್ಕೊಂತ ಹೋದ್ರೆ ಕ್ವಾಲಿಫೈ ಆಗ್ಬೋದು. ಈ ಟೀಮ್ ಈಗ ಕರೆಂಟ್ ಟೀಮ್ ನೋಡಿದ್ರೆ ಇಂಬ್ಯಾಲೆನ್ಸ್ ಐತಿ ಸ್ವಲ್ಪ, ಅಂತ ಏನ್ ಚಾನ್ಸಸ್ ಕಾಣತಿಲ್ಲ WTC ಕ್ವಾಲಿಫೈ ಆಗೋದು. ಅದ್ ನೋಡೋಣ ಹಿಂಗ ಮ್ಯಾಚ್ ಟು ಮ್ಯಾಚ್ ಗ್ರೋ ಆಗ್ಬೋದು ಟೀಮ್. ಎಕ್ಸ್ಪೀರಿಯನ್ಸ್ ಏನಿಲ್ಲ, ಟೀಮ್ ಸರಿ ಐತಿ, ಆದ್ರೆ ಏನು ಎಕ್ಸ್ಪೀರಿಯನ್ಸ್ ಕಮ್ಮಿ ಐತಿ. ಇವ್ರ ನಡಕ ಒಂದ್ ಬಾಲರ್ಸ್ ಒಳಗ ಎಕ್ಸ್ಪೀರಿಯನ್ಸ್ ಬಾಲರ್ಸ್ ಆಡ್ ಮಾಡಿ, ಬ್ಯಾಟ್ಸ್ಮನ್ಸ್ ಒಳಗೆ ಎಕ್ಸ್ಪೀರಿಯನ್ಸ್ ಬ್ಯಾಟ್ಸ್ಮನ್ಸ್ ಆಡ್ ಮಾಡಿದ್ರಂತ ಅಜಿಂಕ್ಯ ರಹಾನೆ ಪಾಪ ಎಷ್ಟು ಅವ್ರು ಸೆಲೆಕ್ಟರ್ಸ್ ಮಾತಾಡಿದಾರಂತ ಎಲ್ಲಾರು ಮಾಡಿದ್ರು. ಆಕ್ಚುಲಿ ವೆಲ್ ಡಿಸರ್ವಿಂಗ್ ಟೆಸ್ಟ್ ಪ್ಲೇಯರ್ ಅವರೇ ಇದ್ರು. 2 WTC ಫೈನಲ್ ಹೋಗಿದ್ ಅವ್ರ ಸಲ. ಫಸ್ಟ್ WTC ದಾಗ 1000 ಫಸ್ಟ್ ಪ್ಲೇಯರ್ 1000 ರನ್ ಹೊಡೆದಿದ್ದ WTC ಅಜಿಂಕ್ಯ ರಹಾನೆ. ಇಂಡಿಯಾಕ್ ಜಾಸ್ತಿ ರನ್ WTC ಒಳಗ ಹೊಡೆದಿದ್ರ ಫಸ್ಟ್ ಸೀಸನ್ ದಾಗ ಅಜಿಂಕ್ಯ ರಹಾನೆ. ಸೆಕೆಂಡ್ ಸೀಸನ್ ದಾಗೂ ಜಾಸ್ತಿ ಹೊಡೆದಿದ್ರು, ಆಕ್ಚುಲಿ ಟಾಪ್ 10 ಲಿಸ್ಟ್ ಒಳಗ ಇದ್ರು. ಸೊ ಇಂತ ಅಜಿಂಕ್ಯ ರಹಾನೆ ಚಾನ್ಸ್ ಕೊಡ್ಲಿಲ್ಲ. ನಮ್ದು ಪ್ರಾಪರ್ ಟೆಸ್ಟ್ ಪ್ಲೇಯರ್ಸ್ ಅವ್ರು, ಚೇತೇಶ್ವರ್ ಪೂಜಾರ ಆತ, ಅಜಿಂಕ್ಯ ರಹಾನೆ ಆತ, ಪ್ರಾಪರ್ ಟೆಸ್ಟ್ ಪ್ಲೇಯರ್ಸ್ ಅವ್ರು. ಅಂತವ್ರಿಗೆ ಚಾನ್ಸ್ ಕೊಡ್ಲಿಲ್ಲ. ಅದೇನ ಏಜ್ ಕ್ರೈಟೀರಿಯಾ ಸಂಬಂಧ ಏನು ಗೊತ್ತಿಲ್ಲ, ಫಿಟ್ನೆಸ್ ಇಶ್ಯೂ ಹಂಗ ಹೇಳಿ ತೆಗೆದ್ಬಿಡ್ತಾರ ಅವ್ರು. ಹೆಂಗ್ ಮಾಡಿ ಎಲ್ಲಾ ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಈಗ ಸೈಡ್ ಲೈನ್ ಮಾಡಾಕ್ಬಿಟ್ಟಾರ. ಈಗ ಜಡೇಜಾಗೂ ಸೈಡ್ ಲೈನ್ ಮಾಡಿದ್ರೆ ಅವ್ರಿಗೆ ಮತ್ತೆ ಕಮ್ ಬ್ಯಾಕ್ ಮಾಡ್ಯಾರ ಈ ಟೀಮ್ ಒಳಗ. ಸೊ ಅವ್ರಂತೂ ಪ್ರೂವ್ ಮಾಡ್ಕೊಂತಾರ ಅನ್ನಕ್ ಏನೈತಿ, ಬಾಳ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅದಾರ, ಪರ್ಫಾರ್ಮೆನ್ಸ್ ತೋರಿಸ್ತಾರ ಅವ್ರ. ಸೊ ಅವ್ರ ಟೀಮ್ ಒಳಗೆ ಅದಕ್ಕೆ ಅದೇನನ್ನುತ್ತ ಪ್ರೂಫ್ ಮಾಡ್ತಾರ. ಸೊ ನೋಡ್ರಿ, ಇದೈತಿ ಇಂಡಿಯಾ ಟೂರ್ ಆಫ್ ಶ್ರೀಲಂಕಾ ಮತ್ WTC ಸಿನಾರಿಯೋ ಹೆಂಗೈತಿ ಅದು ಹೇಳಿವಿ. ಸೊ ನೋಡೋಣ ಏನೇನ್ ಆಕೈತಿ, ನೋಡ್ತಿರೋಣ. ಇದ ಆಗಸ್ಟಿಗೆ ಐತಿ. ಸೊ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಇವೆಲ್ಲ ನಮ್ಗೆ ಇಲ್ಲಿ ಕೆಳಗಡೆ ಏನ್ ಕಾಣತ್ ಸ್ಕ್ರೀನ್ ದಾಗ ನಮ್ ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಚಾನಲ್ ಲಿಂಕ್ ಅದಾವ. ಸೊ ನಮ್ಗೆ ಇನ್ಸ್ಟಾಗ್ರಾಮ್ ದಾಗೂ ಫಾಲೋ ಮಾಡ್ರಿ, ನಾವ್ ಅಲ್ಲೂ ಚಲೋ ಕಂಟೆಂಟ್ ಬಿಡ್ತಿರ್ತೇವಿ. ಸೊ ಅಲ್ಲೂ ಫಾಲೋ ಹೊಡ್ರಿ ನಮ್ಗೆ, ಮತ್ತೆ ಯೂಟ್ಯೂಬ್ ನೋಡ್ತೀರಿ. ಸೊ ಮತ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡ್ರಿ. ನಮ್ ವಿಡಿಯೋದ ಅವಾಗ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಸೊ ಸಿಗ್ತೀರಿ ನೆಕ್ಸ್ಟ್ ವಿಡಿಯೋ. ಜೈ ಹಿಂದ್.